ಎಲ್ರಿಗೂ ನಮಸ್ಕಾರ. ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್ ಚಾನಲ್ಗೆ ನಾನು ನಿಮ್ಮ ಸ್ನೇಹದನು. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಿಡ್ನಿ ಸ್ಟೋನ್ ಅಂದ್ರೆ ಏನು, ಅದು ಯಾಕೆ ಬರುತ್ತೆ, ಅದಕ್ಕೆ ಕಾರಣ ಏನು, ಹಾಗೆ ಅದಕ್ಕೆ ಸೂಕ್ತ ಪರಿಹಾರನ ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ಸಿಂಪಲ್ ಆಗಿ 2 ಟಿಪ್ಸ್ ಅನ್ನ ಫಾಲೋ ಮಾಡಿ ನಾವು ಅದನ್ನ ಹೇಗೆ ನ್ಯಾಚುರಲ್ ಆಗಿ ಮನೇಲೆ ಕರಗಿಸ್ಕೊಳ್ಬಹುದು ಅನ್ನೋದನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಹೊಸಬರಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಪೋರ್ಟ್ ಕೂಡ ಮಾಡಿ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಿಡ್ನಿ ಸ್ಟೋನ್ ಅಂದ್ರೆ ಏನು, ಇದೇನೊಂದು ದೊಡ್ಡ ಸಮಸ್ಯೆ ಅಥವಾ ಕಾಯಿಲೆ ಅಂತ ದಯವಿಟ್ಟು ಯಾರು ಫೀಲ್ ಆಗ್ಬೇಡಿ. ಯಾರ್ಯಾರೆಲ್ಲ ಈ ಸಮಸ್ಯೆಯಿಂದ ಆಲ್ರೆಡಿ ಆ ಇದ್ ಮಾಡ್ತಾ ಇದ್ದೀರಾ, ಅಂದ್ರೆ ಅದನ್ನ ಸಮಸ್ಯೆಯಿಂದ ತುಂಬಾ ಒಂದು ಕಷ್ಟನ ಅನುಭವಿಸ್ತಾ ಇದ್ದೀರಾ, ಅವ್ರಿಗೆಲ್ಲ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಇದೊಂದು ನ್ಯಾಚುರಲ್ ಆಗಿ ಎಲ್ರಿಗೂ ಕೂಡ ಆಗುವಂಥದ್ದು. ಅಂದ್ರೆ ಅವರವರ ಒಂದು ಆರೋಗ್ಯದ ಪರಿಸ್ಥಿತಿ ಮೇಲೆ ಡಿಪೆಂಡ್ ಇರುತ್ತೆ. ಅಂದ್ರೆ ಇದನ್ನ ಯೂರಿಕ್ ಆಸಿಡ್ ಕಲ್ಲುಗಳು ಅಂತಾನು ಕರಿತೀವಿ ಕನ್ನಡದಲ್ಲಿ. ಹಾಗಾದ್ರೆ ಇದು ಯಾಕೆ ಬರುತ್ತೆ, ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಫಸ್ಟ್ ಮೋಸ್ಟ್ ಆಫ್ ಥಿಂಗ್ ಅಂದ್ರೆ ಸರಿಯಾಗಿ ಯೂರಿನ್ ನ ಪಾಸ್ ಮಾಡದೇ ಇರೋಂಥದ್ದು, ಅಂದ್ರೆ ಟೈಮ್ ಕರೆಕ್ಟ್ ಆಗಿ ಯೂರಿನ್ ನ ಪಾಸ್ ಮಾಡದೇ ಇರೋಂಥದ್ದು. ಸೊ ಇದು ಒಂದು ರೀಸನ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಓವರ್ ವೆಯ್ಟ್, ಅಂದ್ರೆ ತುಂಬಾ ಒಂದು ವೆಯ್ಟ್ ಇರೋಂಥವ್ರಿಗೆ ಕೂಡ ಇದು ಒಂದು ಕಿಡ್ನಿ ಸ್ಟೋನು ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೇನೆ ಆಹಾರ ಪದ್ಧತಿ, ಅಂದ್ರೆ ಈಗ ನಾವೇನೊಂದು ಹೆಲ್ತಿ ಫುಡ್ ಎಲ್ಲ ತಿಂತೀವಿ, ಸೊ ಅನ್ಹೆಲ್ತಿ ಹೆಲ್ದಿ ಎರಡು ತಿಂತಾ ಇರ್ತೀವಿ, ಅದು ನಮ್ಗೆ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ಸೊ ಇದರಿಂದನೂ ಕೂಡ ಕಿಡ್ನಿ ಸ್ಟೋನು ಫಾರ್ಮ್ ಆಗಂತ ಚಾನ್ಸಸ್ ಇರುತ್ತೆ. ಜೊತೆಗೆ ಓವರ್ ಆಗಿ ಮೆಡಿಸಿನ್ಸ್ ತಗೋತೀವಿ. ಹೀಗಂದ್ರೆ ಈಗ ಗೊತ್ತಿರ್ಬೋದು, ತುಂಬಾ ಜನ ಮೆಡಿಸಿನ್ಸ್ ನ ತಗೋತಾ ಇರ್ತಾರೆ, ಬಟ್ ಅದಕ್ಕೆ ತಕ್ಕಾದ ನೀರನ್ನ ಕುಡಿಯೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಂದು ಟ್ಯಾಬ್ಲೆಟ್ ತಗೋತೀವಿ ಅಂದ್ರೆ ಮಿನಿಮಮ್ ಒಂದು 1/4 ಲೀಟರ್ ನೀರನ್ನ ಕುಡಿಲೇಬೇಕು. ಆದ್ರೆ ಏನ್ ಮಾಡ್ತಾರೆ, ತುಂಬಾ ಜನ ಮೆಡಿಸಿನ್ಸ್ ತಗೋತಾರೆ, ಆದ್ರೆ ಅದ್ರ ತಕ್ಕನಾದ ನೀರ್ ಕುಡಿಯೋದಿಲ್ಲ. ಸೊ ಈಗ ಈ ರೀತಿ ಆಗ್ತಾ ಆಗ್ತಾ ಏನಾಗುತ್ತೆ, ಮೆಡಿಸಿನ್ಸ್ ಎಲ್ಲಾನು ಜಾಸ್ತಿ ಆಗುತ್ತೆ ಬಾಡಿಲಿ, ನೀರಿನ ಅಂಶ ಕಡಿಮೆ ಆಗುತ್ತೆ. ಯಾವಾಗ ನಮ್ಮ ಬಾಡಿಲಿ ನೀರಿನ ಅಂಶ ಕಡಿಮೆ ಆಗುತ್ತೆ, ಸೊ ಅವಾಗ ಏನಾಗುತ್ತೆ, ಕಿಡ್ನಿ ಸ್ಟೋನ್ ಫಾರ್ಮ್ ಆಗೋದಕ್ಕೆ ತುಂಬಾ ಚಾನ್ಸ್ ಕೊಡುತ್ತೆ, ಸಪೋರ್ಟ್ ಮಾಡುತ್ತೆ ಈ ಒಂದೆಲ್ಲಾ ಒಂದು ಅಂಶಗಳು. ಸೊ ಈ ರೀತಿ ಇನ್ನೊಂದು ಆರೋಗ್ಯದ ಪರಿಸ್ಥಿತಿನೂ ಡಿಪೆಂಡ್ ಆಗಿರುತ್ತೆ, ನಾವು ಹೇಗೆ ಹೆಲ್ದಿ ಆಗಿರ್ತೀವೋ ಅಥವಾ ಅನ್ಹೆಲ್ದಿ ಇರ್ತೀವೋ, ಸೊ ಇದು ಕೂಡ ಡಿಪೆಂಡ್ ಆಗುತ್ತೆ. ಇಷ್ಟೆಲ್ಲ ಕಾರಣ ಇರುತ್ತೆ. ಇದು ಅಂದ್ರೆ ಈ ಕಿಡ್ನಿ ಸ್ಟೋನ್ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಈ ಕಿಡ್ನಿ ಸ್ಟೋನ್ ಅನ್ನೋದು ನಮ್ಮ ಯೂರಿನ್ ಪಾಸ್, ಅಂದ್ರೆ ಈಗ ನಾವೇನ್ ಯೂರಿನ್ ಪಾಸ್ ಮಾಡ್ತೀವಲ್ಲ, ಆ ಒಂದು ಯೂರಿನ್ ನ ಫಾರ್ಮ್ ಮಾಡುವ ಅಥವಾ ಅದನ್ನ ತೆಗೆದು ಹೊರಗಡೆ ಹಾಕುವ ಯಾವುದೇ ಅಂಗಗಳು, ಅಂದ್ರೆ ನಮ್ಮ ಬಾಡಿಲಿ ಯಾವುದೇ ಒಂದು ಅಂಗಗಳ ಮೇಲೂ ಕೂಡ ಎಫೆಕ್ಟ್ ಆಗ್ಬೋದು. ಸೊ ಇದು ಒಂದು ಎಫೆಕ್ಟ್ ಆಗುತ್ತೆ. ಆಮೇಲೆ ಯಾವಾಗ ನಮ್ಮ ಮೂತ್ರದಲ್ಲಿ ನೀರಿನ ಅಂಶ ಒಂದು ಕಡಿಮೆ ಆಗತ್ತಲ್ಲ, ಸೊ ಅವಾಗೂ ಕೂಡ ಒಂದು ಕಿಡ್ನಿ ಸ್ಟೋನ್ ಅನ್ನೋದು ಫಾರ್ಮ್ ಆಗೋದಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ. ಹಾಗಾದ್ರೆ ಈ ಕಿಡ್ನಿ ಸ್ಟೋನ್ ಹೇಗೆ ನಮ್ಗೆ ಫಾರ್ಮ್ ಆಗೋದಕ್ಕೆ ಕಾರಣ ಏನು ಅಂತ ಗೊತ್ತಾಯ್ತು. ಹಾಗಾದ್ರೆ ಈ ನಮ್ಗೆ ಅಂದ್ರೆ ಕಿಡ್ನಿ ಸ್ಟೋನು ಆಗಿದೆ ಅನ್ನೋದನ್ನ ಹೇಗೆ ಕಂಡಿಡ್ಕೊಳ್ಳೋದು, ಸೊ ನಮ್ಗೆ ಹೇಗೆ ಗೊತ್ತಾಗುತ್ತೆ, ಅದು ಸಿಂಪ್ಟಮ್ಸ್ ಏನಪ್ಪಾ ಅಂದ್ರೆ, ಫಸ್ಟ್ ಬಂದು ಫುಲ್ ಬೆನ್ನೋವು ಬರುತ್ತೆ, ಅಂದ್ರೆ ಅತಿಯಾಗಿ ಬೆನ್ನೋವು ಬರೋದು. ಆಮೇಲೆ ಹೊಟ್ಟೆಯ ಕೆಳಭಾಗದಲ್ಲಿ, ನಮ್ಗೆಲ್ಲ ಗೊತ್ತಿರುತ್ತೆ ಕಿಡ್ನಿ ಯಾವ ಒಂದು ಪೋರ್ಷನ್ ಅಲ್ಲಿ ಇರುತ್ತೆ ಅಂದ್ಬಿಟ್ಟು, ಸೊ ಆ ಕಿಡ್ನಿ ಹೊಟ್ಟೆಯ ಒಂದು ಕೆಳಭಾಗದಲ್ಲಿ ಅತಿಯಾದ ನೋವು. ಹಾಗೆ ತೊಡೆ ಸಂದುಗಳಲ್ಲಿ ಕೂಡ ತುಂಬಾ ನೋವಿರುತ್ತೆ. ಹಾಗೇನೆ ಯೂರಿನ್, ನಾವೇನ್ ಯೂರಿನ್ ಪಾಸ್ ಮಾಡ್ತೀವಲ್ಲ, ಆ ಪಾಸ್ ಮಾಡೋ ಟೈಮಲ್ಲಿ ಕಲರ್ ಕಾಣಿಸುತ್ತೆ ನಿಮ್ಗೆ. ಅಂದ್ರೆ ನ್ಯಾಚುರಲ್ ಆಗಿ ಕಲರ್ ಇರಲ್ಲ, ಅದು ಒಂದು ಕೆಂಪು, ಗುಲಾಬಿ, ಹಾಗೆ ಕಂದು ರಕ್ತ ಅಂದ್ರೆ ಬ್ರೌನಿಶ್, ಸೊ ಈ ರೀತಿ ಕಲರ್ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಹಾಗೇನೆ ಯೂರಿನ್ ನಾವು ಪಾಸ್ ಮಾಡೋದಕ್ಕೆ ಹೋದ್ರು ಕೂಡ ಪಾಸ್ ಮಾಡೋದು ತುಂಬಾ ಹಿಂಸೆ ಆಗುತ್ತೆ, ಅಂದ್ರೆ ನೋವು, ಉರಿಯೋದು ಆ ಒಂದು ಸ್ಪೇಸ್ ಅಲ್ಲಿ. ಸೊ ಈ ತರ ಎಲ್ಲಾನು ಆಗ್ತಾ ಇರುತ್ತೆ. ಹಾಗೆ ತುಂಬಾ ಸ್ಮೆಲ್ಲು, ಪದೇ ಪದೇ ಯೂರಿನ್ ಪಾಸ್ ಮಾಡ್ಬೇಕು ಅನ್ಸುತ್ತೆ, ಬಟ್ ಮಾಡೋದಕ್ಕೆ ಹೋದ್ರೆ ಅದಕ್ಕೆ ಪಾಸ್ ಮಾಡೋದಕ್ಕೆ ಆಗಲ್ಲ, ತುಂಬಾ ಹಿಂಸೆ ಅನ್ಸುತ್ತೆ. ಹಾಗೆ ಯೂರಿನ್ ಅನ್ನೋದು ತುಂಬಾ ಸ್ಮೆಲ್ ಇರುತ್ತೆ. ಸೊ ಇಷ್ಟು ಬಂದು ಸಿಂಪ್ಟಮ್ಸ್. ಈ ರೀತಿ ಇದ್ದಾಗ ನಾವು ಖಂಡಿತ ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು, ಇಮಿಡಿಯೇಟ್ ಆಗಿ ಇದಕ್ಕೆ ನಾವು ಏನಾದ್ರೂ ಆಕ್ಷನ್ ತಗೋಬೇಕು. ಹಾಗಾದ್ರೆ ಈ ಒಂದು ಕಿಡ್ನಿ ಸ್ಟೋನ್ಗೆ ನಾವು ಕಾರಣನೂ ಗೊತ್ತಾಯ್ತು, ಅದ್ರ ಸಿಂಪ್ಟಮ್ಸ್ ಗೊತ್ತಾಯ್ತು, ಬಟ್ ಇದನ್ನ ನಾವು ಮೆಡಿಸಿನ್ ಮುಖಾಂತರ ಅಥವಾ ಆಪರೇಷನ್ನೇ ಮಾಡಿಸ್ಕೊಂಡು ಕ್ಯೂರ್ ಮಾಡ್ಕೋಬೇಕಾ ಅನ್ನೋದನ್ನ ಯೋಚನೆ ಮಾಡಬೇಡಿ. ಅಂದ್ರೆ ನ್ಯಾಚುರಲ್ ಆಗಿ ನಮ್ಮ ಮನೆಯಲ್ಲೇ ಸಿಗೋಂತಹ, ಅಂದ್ರೆ ನಮ್ಮ ಸುತ್ತಮುತ್ತ ನಮ್ಗೆ ಏನು ಸಿಗುತ್ತೆ ನ್ಯಾಚುರಲ್ ಆಗಿ ಒಂದು ವಸ್ತು ಅಂದ್ರೆ ಅಥವಾ ಒಂದು ಗಿಡ ಮೂಲಿಕೆ ಆತರ ಬಳಸ್ಕೊಂಡು ಯಾವ ರೀತಿಯೆಲ್ಲ ನಾವು ಕಿಡ್ನಿ ಸ್ಟೋನ್ ನ ರಿಮೂವ್ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಇದು ಬಂದು ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅನ್ನ ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಯಾವ ರೀತಿ ಕರಗಿಸ್ಕೊಳ್ಬೋದು ಅಂತ ಫಸ್ಟ್ ಆಫ್ ಆಲ್ ಹೇಳ್ತೀನಿ. ಒಂದು ಬಂದು ಕಾಡು ಬಸಳೆ ಸೊಪ್ಪು. ಈಗ ನಾನೊಂದು ಎಳ್ನೀರನ್ನ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಕಾಡು ಬಸಳೆ ಸೊಪ್ಪು, ನೀವು ನೋಡಿರ್ತೀರಾ ಆಲ್ಮೋಸ್ಟ್ ಈ ರೀತಿ ಇರುತ್ತೆ. ಯಾವ ಪ್ರಮಾಣದಲ್ಲಿ ತಗೋಬೇಕು ಅಂತ ಹೇಳ್ತೀನಿ ನೋಡಿ. ಅಂಗೈ ಅಗಲ ಆದ್ರೆ ನೋಡಿ, ಈ ರೀತಿ ಸಣ್ಣ ಪುಟ್ಟ ಸಣ್ಣ ಸಣ್ಣ ಎಲೆಗಳನ್ನ ಈ ತರ ತಗೊಳ್ಳಿ.
ಸೊ ಇಲ್ಲ ಅಂತಂದರೆ ಇಷ್ಟು ಇಲ್ಲ ದೊಡ್ಡದು ಸಿಗುತ್ತೆ ಅಂದರೆ ಈ ಥರದ್ದೊಂದು ಸ್ವಲ್ಪ ದೊಡ್ಡದೇ ಇನ್ನೂ ಒಂಚೂರು ದೊಡ್ಡದು ಸಿಗುತ್ತೆ, ಒಂದೇ ತೊಗೊಳ್ಳಿ ಸಾಕು. ಓಕೆನಾ. ಇವಾಗ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಫಸ್ಟು ಎಳ್ನೀರನ್ನು ಇದು ಮಾಡ್ಕೊಳ್ಳೋಣ. ಈಗ ಎಳ್ನೀರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ 1/4 ಲೀಟ್ರು. ಓಕೆನಾ. ಇದಕ್ಕೆ 3 ಎಲೆಗಳನ್ನ ನಾನು ಹಾಕ್ತೀನಿ. ನಿಮ್ಮ ಮನೇಲಿ ಜ್ಯೂಸ್ ಜಾರ್ ಇದ್ದರೆ ಆದಷ್ಟು ಜ್ಯೂಸ್ ಜಾರನ್ನೇ ಬಳಸಿ. ನಾನಿಲ್ಲಿ ನಾರ್ಮಲ್ ಜಾರ್ನೇ ಉಪಯೋಗಿಸ್ತಾ ಇದ್ದೀನಿ. 1/4 ಲೀಟ್ರ್ ಎಳ್ನೀರು ಹಾಕ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಂಡು ಹೇಳಿದ್ನಲ್ಲ ಇಲ್ಲಿ ಕಾಡು ಬಸಳೆ ಸೊಪ್ಪು 3 ಇದಕ್ಕೆ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋಣ ಬನ್ನಿ. ನೋಡಿ ರುಬ್ಬಿದ ಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಇವಾಗ ಇದನ್ನು ನೀವು ಕುಡಿಬೇಕಂದ್ರೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲೇ ಇದನ್ನು ಕುಡಿಬೇಕು. 15 ದಿವಸ ಕುಡಿಬೇಕು. ಸರಿನಾ. ನೆಕ್ಸ್ಟ್ ಮೆಥಡ್ ನೋಡೋಣ ಬನ್ನಿ. ಮಾಡ್ಕೋಬಹುದು. ಇನ್ನೊಂದು ಬಾಳೆ ದಿಂಡು. ಇನ್ನೊಂದು ಟಿಪ್ ಬಂದು ಬಾಳೆ ದಿಂಡು ಅಂದರೆ ಇದನ್ನು ನೀವು ನೋಡಿರ್ತೀರ ಆಲ್ಮೋಸ್ಟು ಮಾರ್ಕೆಟಲ್ಲಿ ಸಿಗುತ್ತೆ ಸಿಟಿಗಳಲ್ಲಾದರೆ. ಹಳ್ಳಿಗಳಲ್ಲಾದರೆ ಬಾಳೆ ಗಿಡ ಇರುತ್ತಲ್ಲ, ಸೊ ಅದರಲ್ಲಿ ನಿಮಗೆ ಲೇಯರ್ನ ತೆಗ್ದಾಗ ಒಳಗಡೆ ಈ ರೀತಿ ಸಿಗುತ್ತೆ. ಇದನ್ನು ನಾವೇನು ಮಾಡಬೇಕಂದ್ರೆ ಸಣ್ಣ ಸಣ್ಣದಾಗಿ ಕತ್ತರಿಸ್ಕೋಬೇಕು. ಬನ್ನಿ ಕತ್ತರಿಸ್ಕೊಳ್ಳೋಣ. ನೋಡಿ ಇದು ಬಂದು ನಾನು 3 ಇಂಚಷ್ಟು ತೊಗೊಂಡಿದ್ದೀನಿ. ಸೊ ನಿಮಗೆ ಅಂದರೆ 1 ಟೈಮ್ಗೆ 3 ಇಂಚಷ್ಟು ಸಾಕಾಗುತ್ತೆ. ಓಕೆನಾ. ಇದನ್ನು ಬನ್ನಿ ಇವಾಗ ಸಣ್ಣ ಸಣ್ಣದಾಗಿ ಕತ್ತರಿಸ್ಕೊಳ್ಳೋಣ ಲೇಯರ್ನ. ನೋಡಿ ಒಳಗಡೆ ಈ ರೀತಿ ಕಾಣಿಸುತ್ತೆ. ಸೊ ಇವಾಗ ನೋಡಿ ಈ ರೀತಿ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕತ್ತರಿಸ್ಕೊಳ್ಳೋಣ ಬಾಳೆ ದಿಂಡನ್ನು. ನೋಡಿ ಈ ರೀತಿ ಕತ್ತರಿಸ್ಕೊಂಡಿದ್ದಾದಮೇಲೆ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಹಾಕೊಂಡ ನಂತರ ಇದಕ್ಕೆ ಅದರಷ್ಟೇ ನೀರನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಎಳ್ನೀರು ಏತಾಕಲ್ಲ, ಇಷ್ಟೇ ಪ್ರಮಾಣದ ಹಾಕ್ಕೊಳ್ಳಿ. ಯಾಕಂದರೆ ನೀರು ಹೆಚ್ಚಿಗೆ ಹಾಕ್ಕೊಳ್ಳೋದ್ರಿಂದ ಅದು ಸರಿಯಾಗಿ ರುಬ್ಬಲ್ಲ. ಬನ್ನಿ ಈಗ ರುಬ್ಕೊಳ್ಳೋಣ. ನೋಡಿ ರುಬ್ಬಿದ ಮೇಲೆ ಈ ರೀತಿ ಕಾಣಿಸುತ್ತೆ. ಇದನ್ನು ಅಷ್ಟೇ ನೀವು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾಗತ್ತೆ. ಓಕೆನಾ. ನೋಡಿ ಇವೆರಡು ಕೂಡ ನಾನು ಮಾಡಿಟ್ಟು ತೋರಿಸ್ತಾ ಇದ್ದೀನಿ. ಅಂದರೆ ಇವೆರಡು ಕುಡಿಬಾರ್ದು, ಯಾವುದ್ರಲ್ಲಾದರೂ ಅಂದರೆ 2ರಲ್ಲೂ 1 ಕುಡೀರಿ. ಅದನ್ನು ಬೆಳಗ್ಗೆನೇ ಖಾಲಿ ಹೊಟ್ಟೆಯಲ್ಲಿ 1 ಟೈಮ್ ಕುಡೀರಿ. 15 ದಿವಸ ಈ ರೀತಿ ಮಾಡೋದ್ರಿಂದ ಖಂಡಿತ ನಿಮ್ಗೆ ಏನೇ ಇತ್ತು ಅಂದರೆ ಇದು ಮಾಡುತ್ತೆ. ನಾನು ಇದಕ್ಕೆ ಎಳ್ನೀರು ಯೂಸ್ ಮಾಡಿದ್ದೀನಿ ಕಾಡು ಬಸಳೆ ಸೊಪ್ಪಿಗೆ. ಇದಕ್ಕೆ ಎಳ್ನೀರು ಹಾಕ್ಕೋಬೋದು ನೀವು ಯಾವುದಕ್ಕೆ ಬಾಳೆ ದಿಂಡಿಗೆ. ಇಲ್ಲ ಎಳ್ನೀರು ಅವೈಲಬಲ್ ಇಲ್ಲ ನಿಮಗೆ ಸಿಗ್ತಾ ಇಲ್ಲ ಅಂದರೆ ನೀರೇನೇ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಇದಕ್ಕೆ ಎಳ್ನೀರೇ ಹಾಕ್ಕೊಳ್ಳಿ. ಆಲ್ಮೋಸ್ಟ್ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ಸೊ ಇವೆರಡೂ ಇದು ಮಾಡ್ಕೊಳ್ಳಿ. ಯಾವುದ್ರಲ್ಲಾದ್ರೂ ಒಂದು ಟಿಪ್ಪು ಫಾಲೋ ಮಾಡಿ. ಅದ್ರ ಜೊತೆಗೆ ಹೀಟ್ ಓವರ್ ಜಾಸ್ತಿ ಇರುತ್ತೆ, ಹಾಗಾಗಿ ನೀರು ಹೆಚ್ಚಿಗೆ ಕುಡೀರಿ. ಓಕೆನಾ. ನೋಡಿದ್ರಲ್ಲ, ಅಂದ್ರೆ ಈ ಒಂದು ಟಿಪ್ ಅನ್ನ ಫಾಲೋ ಮಾಡಿ. ಅಂದ್ರೆ ಈ 2 ಟಿಪ್ಸ್ ಅನ್ನ ನೀವು ಫಾಲೋ ಮಾಡಲೇಬೇಕು ಅಂತ ಏನಿಲ್ಲ. ಯಾವ್ದಾದ್ರು ಒಂದು ಮಾಡಿ. ಇಲ್ಲ ಒಂದು ಕಾಡು ಬಸಳೆ ಸೊಪ್ಪನ್ನ ಮಾಡಿ, ಇಲ್ಲ ಅಂತಂದ್ರೆ ಬಾಳೆ ದಿಂಡಿಂದು ಮಾಡಿ. ನಿಮ್ಮ ಮನೆಯಲ್ಲಿ ನಿಮ್ಮ ಸುತ್ತಮುತ್ತ ನಿಮ್ಗೆ ಯಾವ ತರ ಅನುಕೂಲ ಇದೆಯೋ ಅದನ್ನ ಫಾಲೋ ಮಾಡಿ. ಓಕೆನಾ. ಈ ರೀತಿ ಫಾಲೋ ಮಾಡಬೇಕು. ಅಂದ್ರೆ ನೀವು ಇದನ್ನ ಮಿನಿಮಮ್ 15 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ 1 ದಿನನೂ ಮಿಸ್ ಆಗಬಾರ್ದು. ಸೊ ಇದನ್ನ ನೀವು ಫಾಲೋ ಮಾಡ್ಕೊಂಡು ಬರ್ಬೇಕು. ಬಂದ್ರೆ ಆಮೇಲೆ ಇದು ಬಂದು ನಾವು ಇದನ್ನ ಕುಡಿತಾ ಹೋದಂತೆ ನಮ್ಮ ಬಾಡಿಲಿ ಒಂದು ಓವರ್ ಹೀಟ್ ಇದಾಗತ್ತೆ, ಪ್ರೊಡ್ಯೂಸ್ ಆಗುತ್ತೆ. ಅಂದ್ರೆ ಹೀಟ್ ಆಗೋದ್ರಿಂದ ನೀವು ಜಾಸ್ತಿ ನೀರನ್ನ ಕುಡಿಬೇಕು. ಆಮೇಲೆ ನಾನೀಗ ಹೇಳಿದ್ದೀನಿ, ಸೊ ನೀವು ಮಾಡ್ಬಿಟ್ಟು ಅದನ್ನ ಬಾಡಿಲಿ ತುಂಬಾ ರಿಯಾಕ್ಷನ್ ಆಯ್ತು ಅಂತ ಹೇಳಿ ಫೀಲ್ ಆಗೋದು ಬೇಡ. ಯಾಕಂದ್ರೆ ನಾನು ಮುಂಚೆನೆ ನಿಮ್ಗೆ ಹೇಳಿರ್ತೀನಿ, ಸ್ವಲ್ಪ ನೀರನ್ನ ಜಾಸ್ತಿ ಕುಡೀರಿ. ನೀರನ್ನ ಜಾಸ್ತಿ ಕುಡ್ದಾಗ ಏನಾಗುತ್ತೆ, ಸೊ ಅದು ಬಾಡಿಗೆ ಪ್ರೆಷರ್ ತಗೊಳುತ್ತೆ. ಸೊ ಹಂಗಾಗಿ ಈ ಒಂದು 15 ದಿನಗಳ ಕಾಲ ಮಾಡೋದ್ರಿಂದ 100% ನಿಮ್ಗೆ ರಿಸಲ್ಟ್ ಬರುತ್ತೆ. ಅಂದ್ರೆ ಕಲ್ಲುಗಳು ಕರಗಿ ನಿಮ್ಗೆ ಅದು ಆಚೆ ಬರುತ್ತೆ. ಸೊ ರಿಲೀಫ್ ಆಗ್ತೀರಾ ನೀವು. ಸೊ ಈಗನೇ ಒಂದು ಹೆಲ್ದಿ ಲೈಫ್ ಅನ್ನ ಲೀಡ್ ಮಾಡ್ಬೋದು. ಈ ಒಂದು ಸಿಂಪಲ್ ಟಿಪ್ ಅನ್ನ ಯೂಸ್ ಮಾಡಿ ಹ್ಯಾಪಿ ಹೆಲ್ದಿ ಲೈಫ್ ಅಂತ ಹೇಳ್ತಾ. ಸೊ ಈ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.